ರಾಜ್ಯದಲ್ಲಿ ಸಂಪುಟ ಪುನಾರಚನೆ ಕಸರತ್ತು ಜೋರಾಗಿ ನಡೀತಾ ಇದೆ. ಒಂದು ಕಡೆ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ನಡುವೆ ಈ ಜಂಗಿ ಕುಸ್ತಿ ಏರ್ಪಟ್ಟಿದ್ರೆ, ಮತ್ತೊಂದು ಕಡೆ ಒಂದಿಷ್ಟು ಜನ ನಾನು ಕೂಡ ಸಂಪುಟಕ್ಕೆ ಸೇರ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯಲ್ಲಿ ಲಾಭಿ ಮಾಡ್ತಾ ಇದ್ದಾರೆ. ನೋಡಿ, ಈಗ ಪುನಾರಚನೆಯ ಕಸರತ್ತು ದೊಡ್ಡ ಮಟ್ಟದಲ್ಲಿದೆ. ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಲಾಬಿ ಅಂತೂ ಜೋರಾಗಿ ನಡೀತಾ ಇದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ HC ಬಾಲಕೃಷ್ಣ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿರೋದು. ಸಿಎಂ ಸಂಪುಟದಿಂದ ಯಾರನ್ನು ಕೈ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ ನನಗೊಂದು ಅವಕಾಶ ಸಿಗುತ್ತೆ ಅನ್ನೋ ಭರವಸೆ ಅಂತೂ ಇದ್ದೇ ಇದೆ. ರಾಜ್ಯದಲ್ಲಿ ಸಂಪುಟ ಪುನಾರಚನೆಯ ಕಸರತ್ತು ನಡೀತಾ ಇದೆ. ಒಂದಿಷ್ಟು ಜನ ಶಾಸಕರು ಹಿರಿಯರಾಗಿರಬಹುದು ಮತ್ತು ಯುವಕರಾಗಿರಬಹುದು. ಸೊ ನಾವು ಕೂಡ ಸಚಿವರಾಗಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡು ಆಕಾಂಕ್ಷಿಯಾಗಿದ್ದಾರೆ. ಸೊ ಅದನ್ನ ಕೆಲವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಹಿಂದಿನ ಬಾಗಿಲಲ್ಲಿ ಹೋಗಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಓಪನ್ ಆಗಿನೇ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಅವರು ಬಾಲಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರು, ನೋಡೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಹಿರಿಯರಾಗಿರ್ತಕ್ಕಂಥ ಶಾಸಕರುಗಳು ಸಹ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆಯನ್ನು ಹೊಂದಿದ್ದಾರೆ. ಈ ಕುರಿತಂತೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಸಿಎಂ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನಾರಚನೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ತಾವು ಸಹ ಹಿರಿಯರು, ಆಕಾಂಕ್ಷಿನ ಅಂತ? ನಾನು ಕೂಡ ಹಿರಿಯ ಶಾಸಕನಾಗಿದ್ದೇನೆ. 5 ಬಾರಿ ಚುನಾವಣೆಯಲ್ಲಿ ನಾನು ಕೂಡ ಗೆದ್ದಿದ್ದೇನೆ. ನನಗೂ ಕೂಡ ಸಹಜವಾಗಿ ಆಕಾಂಕ್ಷೆ ಇದೆ. ಬಹುಶಃ ನನ್ನನ್ನು ಪರಿಗಣಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ. ಅಂದ್ರೆ ಈಗಾಗಲೇ ಬಹಳಷ್ಟು ಕೆಲವು ಶಾಸಕರುಗಳನ್ನ ಕೈ ಬಿಡಬೇಕು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅವ್ರನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳಿ, ಯುವಕರಿಗೊಂದು ಆದ್ಯತೆಯನ್ನು ಕೊಡಿ ಅನ್ನೋ ಒಂದು ಮಾತುಗಳು. ಸರ್, ಅವ್ರನ್ನ ಕೈ ಬಿಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅದು. ಬಟ್ ನನಗೊಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ನನ್ನ ಮನವಿನೂ ಕೂಡ ಮಾಡಿದ್ದೀನಿ. ಸರ್, ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆಗೆ ಮುಂಚಿತವಾಗಿಯೇ ಅಧಿಕಾರ ಹಂಚಿಕೆ ವಿಚಾರವನ್ನ ಸ್ಪಷ್ಟ ಮಾಡಿ ಅಂತ ಹೇಳಿ DCM DK ಶಿವಕುಮಾರ್ ಅವರು ಒಂದು ಕಡೆ ಪಟ್ಟನ್ನು ಹಿಡಿದುಕೊಂಡು ಕೂತಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಸರ್, ನನಗದು ವಿಚಾರ ಗೊತ್ತಿಲ್ಲ. ನೀವೇ ಹೇಳ್ತಾ ಇರೋದೇ ನಾನು ಕೇಳ್ತಾ ಇರೋದು. ಎಲ್ಲಿ ಪಟ್ಟು ಹಿಡಿದಿದ್ದಾರೆ? ಯಾವಾಗ ನಿಮ್ಮ ಜೊತೆ ಏನೋ ಚರ್ಚೆ ಆಗಿದೆಯಾ? ಅದು ಏನಾರು ಉಪಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಚರ್ಚೆ ಮಾಡಿದಾರಾ ನಾನು ಪಟ್ಟು ಹಿಡಿದಿದ್ದೀನಿ ಅಂತ? ನೀವು ಮಾಧ್ಯಮದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀರಾ ಅಷ್ಟೇ. ಬಟ್ ನನಗೆ ಆ ವಿಚಾರ ನನಗೆ ಗೊತ್ತಿಲ್ಲ. ಅದು ಅವ್ರು ಪಟ್ಟು ಹಿಡಿದಿದ್ದಾರೆ, ದೆಹಲಿಗೆ ಹೋಗಿರ್ತಕ್ಕಂಥದ್ದು ನನಗೆ ಗೊತ್ತು, ಮತ್ತು ಹೈಕಮಾಂಡ್ ಜೊತೆ ಮಾತಾಡಿರ್ತಕ್ಕಂಥದ್ದು ಗೊತ್ತು. ಬಟ್ ಯಾವ ವಿಚಾರ ಮಾತಾಡಿದ್ದಾರೆ, ಏನು ವಿಚಾರ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿಲ್ಲ. ಅವರು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋ ಒಂದು ಬೇಡಿಕೆ ಇರುವಂಥದ್ದು. ಸರ್, ಖಂಡಿತ ಅದರಲ್ಲಿ 2 ಮಾತಿಲ್ಲ. ಅವ್ರಿಗೂ ಒಂದು ಅವಕಾಶ ಕೊಡಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕೂಡ ಇದೆ. ಆದರೆ ನಾಳೆನೇ ಬೇಕು, ಇವತ್ತೇ ತೀರ್ಮಾನ ಆಗ್ಬಿಡ್ಬೇಕು ಅಂತಕ್ಕಂಥದ್ದಲ್ಲ. ಅದನ್ನ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತದೆ. ಒಂದು ಕಡೆ ಬಿಜೆಪಿ ನಾಯಕರುಗಳು ಸರ್ಕಾರವೇ ಇಲ್ಲ, ಸರ್ಕಾರಕ್ಕೆ ತಲೆನೂ ಇಲ್ಲ, ಬುಡಾನೂ ಇಲ್ಲ, ಸರ್ಕಾರ ಸತ್ತೋಗಿದೆ ಅನ್ನೋ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು, ಸಂಪುಟ ಪುನರ್ರಚನೆ ವಿಚಾರ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಕ್ ಬಯಸ್ತೀರಾ? ಈ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ, ವಿರೋಧ ಪಕ್ಷನೇ ಇಲ್ಲ, ಯಾರು ಇಲ್ಲಿ ಪ್ರಶ್ನೆ ಮಾಡೋರೇ ಇಲ್ಲ. ಅಂದ್ರೆ ಪ್ರಶ್ನೆ ಮಾಡೋರೇ ಇಲ್ಲ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಉಪಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ನಾವು ಜನಗಳಿಗೆ ಆ ಭಾವನೆ ಇಲ್ಲ. ವಿರೋಧ ಪಕ್ಷದ ನಾಯಕರಿಗೆ ನ್ಯಾಚುರಲ್ ಆಗಿ ಅವರೇ ನಮ್ಮನ್ನು ಹೊಗಳ್ತಾರ, ಅವ್ರು ನಮ್ಮನ್ನು ತೆಗೊಳ್ಳೇಬೇಕು, ನಮ್ಮ ಬಗ್ಗೆ ಚರ್ಚೆ ಮಾಡಲೇಬೇಕು. ಅದರಿಂದ ಪಾಪ ಅವ್ರು ಭಾಳ ಆಸೆ ಇಟ್ಕೊಂಡ್ಬಿಟ್ಟವ್ರೆ. ಇನ್ನೇನು ನಾಳೆಗೆ ಹೋಗ್ಬಿಡ್ತದೆ, ಬಿಹಾರ್ ಚುನಾವಣೆ ಬಂದ್ಬಿಡು, ಹಿಂಗಾಗೋದು, ರಿಸಲ್ಟ್ ಬಂದ್ಬಿಡ್ತು, ನಾಳೆ ನಮ್ಗೆ ಹಿಂಗೆ ಆಗ್ಬಿಡ್ತದೆ, ನಾವೆಲ್ಲ ಆಗಲೇ ಅವರೆಲ್ಲ ಮಂತ್ರಿಮಂಡಲ ಯಾರು ಆಗಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡ್ಕೊಂಡ್ಬಿಟ್ಟವ್ರೆ. ಅದರಿಂದ ಅವರು ಸಹಜವಾಗಿ ವಿರೋಧ ಪಕ್ಷದವ್ರಿಗಿರೋ ಆಸೆ ಅವ್ರಿಗೈತೆ. ಕೊನೆಯ ಪ್ರಶ್ನೆ, ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೋ ಅಥವಾ DCM DK ಶಿವಕುಮಾರ್ ಅವರಿಗೆ ಇದೇ ಸರ್ಕಾರದ ಅವಧಿಯಲ್ಲಿ ಅವಕಾಶ ಸಿಗುತ್ತೋ? ನೀವು ದಯಮಾಡಿ ಈ ಪ್ರಶ್ನೆನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಕೇಳಿದ್ರೆ ಒಳ್ಳೇದು. ನಾನು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋಕ್ಕಾಯ್ತದ? ದಯಮಾಡಿ ನಾನು ಹೇಳೋಕ್ಕಾಯ್ತದ? ಹಿರಿಯರಿದ್ರು ಕೂಡ ಇದನ್ನ ಉತ್ತರ ಕೊಡೋಷ್ಟು ಹಿರಿಯ ಅಲ್ಲ ನಾನು. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇದಿಷ್ಟು ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.